ಮಂಡ್ಯದಲ್ಲಿ ನಟ ಯಶ್ ತಾಯಿ ಕಾಂಪೌಂಡ್ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಪಾ ಸೈಟ್ ಗಲಾಟೆ ಬಗ್ಗೆ ಪಿಡಿಒ ನಟರಾಜ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ ಅಂತ ಪುಷ್ಪಾಗೆ ಪಿಡಿಒ ಕೌಂಟರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಅಂದಿನ ಪಿಡಿಒ ನಟರಾಜ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಶ್ ಯಾಕೆ ಇದುವರೆಗೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಶ್ ಅವರ ಅಮ್ಮನಿಗೆ ಬುದ್ಧಿ ಹೇಳಬೇಕು. ಯಶ್ ಟಿವಿಗಳಲ್ಲಿ ಇದರ ಬಗ್ಗೆ ನೋಡ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೆಲೆಬ್ರಿಟಿಯಾಗಿ ಈ ತರ ನಡೆದುಕೊಳ್ಳಬಾರ್ದು. ನಾವು ಬಣ್ಣ ಹಚ್ಚುವವರಲ್ಲ, ಕಷ್ಟಪಟ್ಟು ಓದಿ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ನನ್ನ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಅಂದಿನ ಪಿಡಿಒ ನಟರಾಜ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ನಟರಾಜ್ ಅವರ ಜೊತೆ ನಮ್ಮ ಪ್ರತಿನಿಧಿ ಚೇತನ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನಟರಾಜ್ ಅವರು, ಬನ್ನಿ ನೋಡ್ತಾ ಹೋಗೋಣ. ವಿದ್ಯಾನಗರದಲ್ಲಿ ಇರ್ತಕ್ಕಂಥ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜು ನಡುವಿನ ಜಟಾಪಟಿ, ಸೈಟ್ ಜಟಾಪಟಿ, ಬೀದಿ ರಂಪಾಟ ಇದೀಗ ಹಾಸನ ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿರ್ತಕ್ಕಂಥದ್ದು. ಹಾಸನದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಈಗಾಗಲೇ ಯಶ್ ತಾಯಿ ಪುಷ್ಪಾ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈ ಭೂ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು ಸತ್ಯಮಂಗಲ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರೋ ನಟರಾಜನ ಮಾತು. ಆ ಆರೋಪವನ್ನ ಮಾಡಿದ್ರು. ಈಗ ನಮ್ಮೊಟ್ಟಿಗೆ ಖುದ್ದು ನಟರಾಜ್ ಅವರಿದ್ದಾರೆ. ಅಂದಿನ ಕಾಲದ ಸತ್ಯಮಂಗಲ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿದ್ದಂಥವ್ರು. ಅವ್ರನ್ನ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಯಶ್ ತಾಯಿ ಪುಷ್ಪಾ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ಸರ್. ಅಂದ್ರೆ ಇಬ್ಬರಿಗೂ ಕೂಡ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದೇ ಈ ಭೂ ವಿವಾದಕ್ಕೆ ಹಿನ್ನೆಲೆ, ಅದೇ ಕಾರಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವರ ಆರೋಪಕ್ಕೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಸರ್ ನಮಸ್ಕಾರ. ನಾನು ಯಶ್ ತಾಯಿ ಏನು ಪುಷ್ಪಾ ಅವರು ಆರೋಪನ ಮಾಡ್ತಾ ಇದ್ದಾರೆ ಅದನ್ನ ಟಿವಿಯಲ್ಲಿ ಮತ್ತೆ ಆಲ್ಮೋಸ್ಟ್ ಎಲ್ಲ ಟೆಲಿಗ್ರಾಮು ಮತ್ತೆ ಫೇಸ್ಬುಕ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ನನಗೆ ಮಾನಸಿಕವಾಗಿ ತುಂಬಾ ಆಘಾತ ಆಗಿದೆ, ನೋವಾಗಿದೆ. ಮತ್ತೆ ನನ್ನ ಕುಟುಂಬದವರಿಗೂ ಸಹ ನನ್ನ ಹೆಸರನ್ನ ಈ ರೀತಿ ಕೇವಲವಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ನಮ್ಮ ಕುಟುಂಬ ದೊಡ್ಡ ಕುಟುಂಬ ಸರ್. ಅವ್ರಿಗೂ ಘನತೆಗೆ ತುಂಬಾ ನೋವಾಗಿದೆ. ಕಾರಣ ಏನು ಅಂದ್ರೆ, ನಾನು ಈಗಲೂ ಅವ್ರಿಗೆ ಕೇಳ್ಕೊಳ್ಳೋದು, ಯಶ್ ತಾಯಿ ಅವರು ಈ ತರ ಬೀದಿಯಲ್ಲಿ ಆರೋಪಗಳನ್ನ ಮಾಡೋದು ಬಿಟ್ಟು ನೇರವಾಗಿ ಅದೇನು ದಾಖಲೆಗಳಿದೆ ಆ ದಾಖಲೆಗಳನ್ನ ಈ ಜಿಪಿಎ ಹೋಲ್ಡರ್ ಇರ್ಬೋದು ಅಥವಾ ಲಕ್ಷ್ಮಮ್ಮ ಇರ್ಬೋದು ಅಥವಾ ಯಶ್ ತಾಯಿ ಇವ್ರ ಹತ್ರ ಏನ್ ದಾಖಲೆಗಳಿದೆ, ಮೂಲ ಓನರ್ಸ್ ಏನು, ಅಥವಾ ಅದಕ್ಕೆ ಏನು ಇನ್ನೇನು ದಾಖಲೆಗಳಿದೆ, CITB ಇದ್ದ ಏನಾದ್ರು ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಅಲಿಗೇಷನ್ ಆಗಿದ್ರೆ ಅವೆಲ್ಲ ಡಾಕ್ಯುಮೆಂಟ್ ನ ಸಮಗ್ರವಾಗಿ ಜಿಲ್ಲಾಧಿಕಾರಿಗಳಿಗೆ ಅಥವಾ CO ಅವರ ಜಿಲ್ಲಾ ಪಂಚಾಯತಿ CO ಅವರ ಗಮನಕ್ಕೆ ತಂದು ಅದನ್ನ ಸಂಬಂಧಪಟ್ಟ ADLR ಮತ್ತೆ CITB ಅವರಿಂದ ಪರಿಶೀಲನೆ ಮಾಡಿಕೊಂಡು ಅದು ಸರಿ ತಪ್ಪು ಅನ್ನೋದನ್ನ ಇದು ಮಾಡಬಹುದು. ಇಲ್ಲ ಅಂದ್ರೆ ಕಾನೂನು ಕೋರ್ಟ್ಗಾದ್ರೂ ಹೋಗಿ ಅದನ್ನ ದಾಖಲೆಗಳನ್ನ ಕೊಟ್ಟು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ಕೋರ್ಟ್ ಇಂದ ಒಂದು ಆದೇಶನ ಪಡಿಬಹುದು. ಅದನ್ನ ಬಿಟ್ಟು ಏಕಾಏಕಿ ಒಬ್ಬ PDO ಆಗಿ ನಟರಾಜ್ ತಪ್ಪು ಮಾಡಿದಾನೆ, ಫೇಕ್ ಮಾಡಿದಾನೆ, ಕಳ್ಳ ಅಥವಾ ಇನ್ನೇನೋ ಮಾಡ್ತಾ ಇದ್ದಾನೆ ಅನ್ನ ಯಾರೋ ಹೇಳಿದ ಮಾತುಗಳನ್ನ ಅಥವಾ ಅವರಿಂದ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಯಾರೋ ಹೇಳ್ಕೊಟ್ಟ ಮಾತುಗಳನ್ನ ಇವ್ರ ಬಾಯಲ್ಲಿ ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸತ್ಯಕ್ಕೆ ದೂರ ಸರ್. ನನ್ನ ಅವಧಿಯಲ್ಲಿ ನಾನು ಯಾವುದೇ ದಾಖಲೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿಲ್ಲ. ಕಾರಣ ಇಷ್ಟೇ, ನಾನು ನೇರವಾಗಿ ನನ್ನ ಎದೆ ಮೇಲೆ ಕೈ ಇಟ್ಟು ಹೇಳ್ತೇನೆ, ನನ್ನ ಅವಧಿಯಲ್ಲಿ ನಾನು ಲಕ್ಷ್ಮಮ್ಮ ಅವರಿಗೆ ಸಂಬಂಧಪಟ್ಟಂಗೆ ಈ ಸ್ವತ್ತು ಆಗಿರ್ಬೋದು ಅಥವಾ ಖಾತೆ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ದಾಖಲೆಗಳನ್ನ ನಾನು ಕೊಟ್ಟಿದ್ದರೆ, ನಾನು ನನ್ನಿಂದ ತಪ್ಪಾಗಿದೆ ಅಂತ ನನ್ನ ಮೇಲಧಿಕಾರಿಗಳು ಹೇಳಿದ್ದರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಏನು ಶಿಕ್ಷಣ ನ್ಯಾಯಾಲಯ ಆಗಿರ್ಬೋದು ನನ್ನ ಮೇಲಧಿಕಾರಿಗಳು ಕೊಡ್ತಾರೋ ಅದನ್ನ ಅನುಭವಿಸಕ್ಕೆ ರೆಡಿ ಇದ್ದೀನಿ ಸರ್. ಹಾಗೆ ನಾನು ಇನ್ನೊಂದು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪುಷ್ಪಾ ಮೇಡಮ್ ಇಷ್ಟೆಲ್ಲ ಬೀದಿ ರಂಪಾಟಗಳು ಇವೆಲ್ಲ ಮಾಡೋದಕ್ಕಿಂತ ಅವ್ರಿಗೆ ನ್ಯಾಯಾಲಯದ ಮೇಲೆ ಗೌರವ ಇಲ್ವಾ ಅಥವಾ ಅಧಿಕಾರಿಗಳ ಮೇಲೆ ಗೌರವ ಇಲ್ವಾ, ಒಂದು ಅಥಾರಿಟಿ ಮೇಲೆ ಗೌರವ ಇಲ್ವಾ? ಅಲ್ಲಿಗೆ ದಾಖಲೆಗಳನ್ನ ಇವ್ರದ್ದು ಮತ್ತೆ ಯಾರೋ ಲಕ್ಷ್ಮಮ್ಮ ಅವರು ಅಂತ ಹೇಳ್ತಿದಾರಲ್ಲ ಅವ್ರದ್ದು ದಾಖಲೆಗಳು ಎರಡನ್ನು ಸಮಗ್ರವಾಗಿ ಸೇರಿಸ್ಕೊಂಡು ಕೊಟ್ಟು ಅಲ್ಲಿ ಏನಾಗಿದೆ, ಮೂಲ ನನಗೆ ಎಷ್ಟು ಬಂತು, ಮೂಲ ನಮ್ಮ ಓನರ್ಗೆ ಎಷ್ಟು ಬಂತು, ಅವ್ರಿಗೆ ಎಷ್ಟು ಬಂತು, ಈ ಇದಕ್ಕೆ ಸಂಬಂಧಪಟ್ಟಂಗೆ ರೆವಿನ್ಯೂ ಸ್ಕೆಚ್ಗಳು ಅಥವಾ CITB ಇಂದ ಯಾರಿಗೆ ಪ್ಲಾನ್ ಆಗಿದೆ, ಆ ಪ್ಲಾನ್ ಸರಿ ಇದೆಯೋ ತಪ್ಪಿದೆಯೋ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬಹುದಾಗಿತ್ತು. ಅದನ್ನ ಯಾವುದನ್ನು ಬಿಡದನೆ ಮೀಡಿಯಾ ಮುಂದೆ ಅವರು 1 ವರ್ಷ ಅಲ್ಲ 10 ವರ್ಷ ನೇರವಾಗಿ ಈ ತರ ಆರೋಪ ಮಾಡಿದ್ರು. ನನ್ನಿಂದ ತಪ್ಪಾಗಿಲ್ಲ, ಹಾಗಾಗಿ ನಾನು ಇದರಲ್ಲಿ ತಲೆ ಬಗ್ಸ ಅಂತ ಒಂದು ಪ್ರಮೇಯನೇ ಬರಲ್ಲ. ನಮ್ಮ ಕುಟುಂಬಗಳು ಇವರು ಒಬ್ರು ಸಿಲ್ಲಿಯಾಗಿ ಸುಮ್ಮನೆ ಇದು ನೋಡಿ, ಒಬ್ಬ ಸರ್ಕಾರಿ ನೌಕರ ಮೇಲೆ ಹೇಳಿಕೆ ಕೊಡೋದು ಬಣ್ಣ ಹಚ್ಚಿದಷ್ಟು ಅಥವಾ ಸ್ಕ್ರಿಪ್ಟ್ ಬರ್ದಾಗೆ ಅಲ್ಲ. ದಯವಿಟ್ಟು ದಾಖಲೆಗಳಿದ್ರೆ ಮಾತಾಡಿ, ಇಲ್ಲ ಅಂದ್ರೆ ನೀವು ಸಮಾಜದಲ್ಲಿ ತುಂಬಾ ಚೀಪ್ ಆಗಿ ಬಿಂಬಿಸ್ಕೊತಾ ಇದ್ದೀರಿ.
ದಯವಿಟ್ಟು ಇದನ್ನ ತಿದ್ದುಕೊಳ್ಳಿ. ತಿದ್ದುಕೊಂಡು ನೀವು ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ಕಾನೂನು ರೀತಿಯಾಗಿ ಹೋರಾಟ ಮಾಡಿ. ಅದನ್ನ ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರೆ ನೀವು ಯಾವುದೇ ರೀತಿ ಸಾಧನೆನೂ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಎಲ್ಲರ ದೃಷ್ಟಿಯಲ್ಲೂ ನಿಮ್ಮ ಮಗ ಮತ್ತೆ ನೀವು ತುಂಬಾ ಕನಿಷ್ಠ ಮಟ್ಟಕ್ಕೆ ಇಳಿತೀರಿ. ದಯವಿಟ್ಟು ಯಶ್ ಅವರು ಇದನ್ನ ನೋಡ್ತಾ ಇದ್ರೆ ನಾನು ನಿಮ್ಮಲ್ಲೂ ಪ್ರಾರ್ಥಿಸ್ಕೊತೀನಿ. ಇಷ್ಟು ದಿನ ಆಯ್ತು ನೀವು ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ತಾಯಿಗೆ ತಿಳಿ ಹೇಳಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ಹೇಳಿ, ಅಥವಾ ಮೇಲಧಿಕಾರಿಗಳಿಗೆ ದೂರನ್ನ ಕೊಡೋದಕ್ಕೆ ಹೇಳಿ. ಅದನ್ನ ಬಿಟ್ಟು ನೀವು ಈ ರೀತಿ ನನಗೆ ತೇಜೋವಧೆ ಮಾಡೋದು ಸೂಕ್ತ ಅಲ್ಲ. ಇದನ್ನ ನಿಲ್ಲಿಸ್ತಲೇ ಮುಂದುವರಿಸಿದ್ರೆ ನಾನು ಕಾನೂನು ರೀತಿಯಲ್ಲಿ ಮಾನನಷ್ಟ ಮೊಕದ್ದಮೆನ ಹೂಡ್ತೀನಿ ನಿಮ್ಮ ಮೇಲೆ. ದಯವಿಟ್ಟು ತಿಳ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಯಾರ ಆಶೀರ್ವಾದದಲ್ಲೂ ಬಂದಿಲ್ಲ ಅಥವಾ ಯಾರಿಗೂ ಭಿಕ್ಷೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾನು ಕಷ್ಟಪಟ್ಟು ಓದಿ ಕೆಲಸಕ್ಕೆ ಮಾಡ್ತಾ ಇದ್ದೀನಿ. ನನ್ನ ಕೆಲಸದ ಬಗ್ಗೆ ಗೌರವ ಇದೆ. ಮತ್ತೆ ನನ್ನ ವಿದ್ಯೆ, ನಾನು ಆ ಥರ ತಪ್ಪು ಮಾಡಿದ್ರೆ ನನ್ನ ವಿದ್ಯೆ, ನಾನು ಅಷ್ಟು ಓದಿದ್ದು ನನಗೆ ಆ ವಿದ್ಯೆಗೆ ನನ್ನ ಗೌರವ ಮಾಡೋದಾಗುತ್ತೆ. ನಾನು ಹಾಗಾಗಿ ತಪ್ಪು ಮಾಡಿಲ್ಲ. ಇದಿಷ್ಟು ಅಂದಿನ ಕಾಲದ ಗ್ರಾಮ ಪಂಚಾಯಿತಿಯಲ್ಲಿ ವಿಡಿಯೋ ಆಗಿದ್ದಂತ ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.